ಕಲ್ಲು ಕ್ವಾರಿ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಈಗ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ನಿನ್ನೆ ಆದಂತ ಒಂದು ದುರ್ಘಟನೆ, ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು ಬಿದ್ದು 7 ಜನ ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರ ಹೆಸರು ಸಹ ಗೊತ್ತಾಗ್ತಾ ಇದೆ. ಉದಯ್ ಶಂಕರ್, ಆನಂದ ಸ್ವಾಮಿ, ತಿರುಪತಿ ಪಾಂಡು. ಉದಯ್ ಶಂಕರ್, ಆನಂದ ಸ್ವಾಮಿ, ತಿರುಪತಿ ಪಾಂಡು 4ರನ್ನ ಬಂಧಿಸಿದ್ದಾರೆ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿತ್ತು. 4ರನ್ನು ಸಹ ಅರೆಸ್ಟ್ ಮಾಡಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆ ಆದಂತ ಒಂದು ದುರ್ಘಟನೆ, ನೋಡ್ತಾ ಇದ್ದ ಹಾಗೆಯೇ 8 ಜನರ ದೇಹಗಳು ಅಪ್ಪಚ್ಚಿಯಾಗಿ ಹೋದವು ಬಂಡೆಯ ಕೆಳಗೆ ಸಿಕ್ಕಾಕೊಂಡು. ಪಾಪ ಎಂದಿನಂತೆ ನಿನ್ನೆ ಇಷ್ಟೊತ್ತಿಗೆ ಅವರು ಕೆಲಸಕ್ಕೆ ಬಂದಿದ್ರು ವೀಕ್ಷಕರೇ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಕಲ್ಲು ಕ್ವಾರಿಯಲ್ಲಿ ಕೆಲಸಕ್ಕಂತ ಬಂದಿದ್ರು. ಆದರೆ ಇದು ಬೇಜವಾಬ್ದಾರಿತನದಿಂದ, ನಿರ್ಲಕ್ಷ್ಯತನದಿಂದ ಆಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಿನ್ನೆ ಆದಂಥ ಒಂದು ದುರ್ಘಟನೆಗೆ ಈಗಾಗಲೇ ಪೊಲೀಸರು 4ರನ್ನ ಅರೆಸ್ಟ್ ಮಾಡಿದ್ದಾರೆ. 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 5 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ತಮ್ಮವರನ್ನು ಕಳೆದುಕೊಂಡಿರ್ತಕ್ಕಂಥವರ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಮಗದೊಂದು ಕಡೆ ಈ ಘಟನೆಗೆ ಕಾರಣರಾದವರನ್ನ, ಯಾಕೆಂದರೆ ನಿರ್ಲಕ್ಷ್ಯದಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಕೆಳಗಡೆ ಕೆಲಸ ಮಾಡ್ತಾ ಇದ್ರು, ಮೇಲ್ಗಡೆಯಿಂದ ನಿಂತಿದ್ದಂಥ ಒಂದಷ್ಟು ಜನರು ಇನ್ನೇನು ಬಂಡೆಯನ್ನು ಕೊರಿತಾ ಇದ್ರು. ಆ ಬಂಡೆ ಇನ್ನೇನು ಬೀಳ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಹೇಳಬಹುದಾಗಿತ್ತು, ಕೂಗಿ ಹೇಳಬಹುದಾಗಿತ್ತು, ಬಂಡೆ ಬೀಳ್ತಾ ಇದೆ ಎಲ್ಲರೂ ಸೈಡ್ಗೆ ಹೋಗಿ ಅಂತ ಹೇಳಿದಿದ್ರೆ ಅಷ್ಟು ಜನರ ಪ್ರಾಣ ಇವತ್ತು ಉಳ್ಕೊಳ್ತಾ ಇತ್ತು. ಅಷ್ಟು ದೊಡ್ಡ ಬಂಡೆ ಅಷ್ಟು 7 ಜನರ ಮೇಲೆ ಬಿದ್ದಿದೆ ಅಂದರೆ ಯೋಚನೆ ಮಾಡಿ. ಯಾಕೆಂದರೆ ಅಲ್ಲಿದ್ದಂಥ ಟ್ರ್ಯಾಕ್ಟರ್ ಮತ್ತು ಹಿಟಾಚಿನೇ ಅಪ್ಪಚ್ಚಿಯಾಗೋಗಿದೆ. ಇನ್ನು ಮನುಷ್ಯರ ದೇಹ ಯಾವ ಲೆಕ್ಕ ಅಂತ ನಿಜಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ, ಖಂಡನೆ ವ್ಯಕ್ತವಾಯಿತು. ಎಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಅಥವಾ ಬೆಂಗಳೂರು ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಈ ಕಲ್ಲು ಕ್ವಾರಿಗಳೇನಿದಾವಲ್ವಾ, ಇದೆಲ್ಲವೂ ಅಧಿಕೃತವಾಗಿ ನಡೀತಾ ಇದೆಯಾ, ಅನಧಿಕೃತವಾಗಿ ನಡೀತಾ ಇದೆ, ಇವಾಗೆಲ್ಲದಕ್ಕೂ ಸಹ ಪರ್ಮಿಷನ್ ಇದೆಯಾ, ಲೈಸೆನ್ಸ್ ತಗೊಂಡಿದ್ದಾರಾ, ಲೈಸೆನ್ಸ್ ಇನ್ನೂ ಚಾಲ್ತಿಯಲ್ಲಿದೆಯಾ, ರಿನ್ಯೂವಲ್ ಆಗಿದೆಯಾ, ಇದೆಲ್ಲದರ ಬಗ್ಗೆ ನಾನಾ ರೀತಿಯಾದಂಥ ಅನುಮಾನಗಳು, ಪ್ರಶ್ನೆಗಳು ನಿನ್ನೆ ಕಾಡಲಿಕ್ಕೆ ಶುರುವಾಯಿತು.